4-5 ದಿವಸಗಳಿಂದ ಭಾರಿ ದೊಡ್ಡ ಒಂದು ಚರ್ಚೆ ಒಕ್ಕಲಿಗರ ಬಗ್ಗೆ, ಒಕ್ಕಲಿಗರ ಆ ಒಂದು ಮಠ ಆದಿಚುಂಚನಗಿರಿ ಮಹಾಸಂಸ್ಥಾನದ ಬಗ್ಗೆ ನಡೀತಾ ಇರುವಂಥದ್ದು ಒಂದು ರೀತಿಯಾಗಿ ನಿಜವಾಗಿ ತುಂಬ ಬೇಸರದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ರಾಜಕಾರಣದಲ್ಲಿ ಧರ್ಮ ಬೇಕು, ಆದರೆ ಧರ್ಮದಲ್ಲಿ ರಾಜಕಾರಣ ಬೆರೆಸಬಾರ್ದು ಅಂತ ಹೇಳುವಂಥವರ ಮಾತಿಗೆ ತದ್ವಿರುದ್ಧವಾಗಿರುವಂಥ ಒಂದು ವ್ಯವಸ್ಥೆ ಕರ್ನಾಟಕದಲ್ಲಿ ನಡೀತಾ ಇರುವಂಥದ್ದು ತುಂಬ ಬೇಸರ. ಅದು ಕೂಡ ವಿಶೇಷವಾಗಿ ಒಂದು ಅದ್ಭುತ ಮಠ ಯಾವುದೇ ರೀತಿಯ ರಾಜಕಾರಣದ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಳ್ಳದೆ ತನ್ನ ವ್ಯಾಪ್ತಿಯ ವ್ಯವಸ್ಥೆಯೊಳಗೆ ತನ್ನ ಕೆಲಸ ಮಾಡ್ತಾ ಇರುವಂಥ ಆದಿಚುಂಚನಗಿರಿ ಮಠ ಅದು ಇವತ್ತೊಂದು ಚರ್ಚಾ ಕೇಂದ್ರವಾಗಿರುವಂಥದ್ದು. ಈ ಚುನಾವಣಾ ಸಂದರ್ಭದಲ್ಲಿ ಅದು ತುಂಬ ನೋವಿನ ಸಂಗತಿ. ನಾನು ಒಬ್ಬ ಆ ಸಮುದಾಯಕ್ಕೆ ಸೇರಿದವ. ನಾನು 40 ವರ್ಷದ ಸುಮಾರು ಸಕ್ರಿಯ ರಾಜಕಾರಣದಲ್ಲಿ ನಾನಿದ್ದೀನಿ. ಆದರೆ ಯಾವತ್ತೂ ಕೂಡ ಆದಿಚುಂಚನಗಿರಿ ಮಠ ಅದು ರಾಜಕಾರಣದಲ್ಲಿ ತಾನು ಯಾವುದೇ ಹಸ್ತಕ್ಷೇಪ ಮಾಡುವಂಥದ್ದು ಅಥವಾ ಮೂಗು ತೂರಿಸುವಂಥ ವ್ಯವಸ್ಥೆಗಳನ್ನು ಮಾಡಿಲ್ಲ. ಯಾರು ಭಕ್ತಾಭಿಮಾನಿಗಳು ಅವರಲ್ಲಿ ಬಂದಾಗ, ಚುನಾವಣೆಗೆ ನಿಂತಾಗ ಆಶೀರ್ವಾದ ಮಾಡಬೇಕು ಅಂತ ಹೇಳಿದಾಗ ಒಬ್ಬ ಗುರುಗಳಾಗಿ ಗುರುಪೀಠದಿಂದ ಆಶೀರ್ವಾದ ಮಾಡಿದ್ದನ್ನು ನಾನು ಕಂಡಿದ್ದೇನೆ. ಆದರೆ ಕಳೆದ ಕೆಲವು ದಿನಗಳಿಂದ ಒಕ್ಕಲಿಗ ಸಮುದಾಯವನ್ನೇ ಒಂದು ಅಸ್ತ್ರವಾಗಿಟ್ಟುಕೊಂಡು ಚರ್ಚೆಗಳು ನಡೆಸ್ತಾ ಇರುವಂಥದ್ದು, ಆ ನಡಿಲಿಕ್ಕೆ ಪ್ರೇರಣೆ ಕೊಟ್ಟಂಥ ರಾಜಕಾರಣ ಇದು ಮನಸ್ಸಿಗೆ ತುಂಬ ನೋವು. ಒಂದು ರೀತಿಯಲ್ಲಿ ನನಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಗಿದೆ, ಒಕ್ಕಲಿಗರನ್ನು ಟೇಕನ್ ಫಾರ್ ಗ್ರಾಂಟೆಡ್, ಏನು ಬೇಕಾದ್ರೆ ಇವರ ಬಗ್ಗೆ ಮಾತಾಡ್ಬೋದು, ಏನು ಬೇಕಾದ್ರೆ ಹೇಳ್ಬೋದು ಅಂತ ಹೇಳುವಂಥ ಒಂದು ಹಂತಕ್ಕೆ ರಾಜಕಾರಣಿಗಳು, ನಾನು ಯಾವುದೇ ಪಕ್ಷ ಅಥವಾ ಯಾವುದೇ ವ್ಯಕ್ತಿಗೆ ಸೀಮಿತವಾಗಿ ಮಾತಾಡ್ತಾ ಇಲ್ಲ, ಅದರ ನಡೀತಾ ಇರುವಂಥ ವಿದ್ಯಮಾನಗಳು ಆದಿಚುಂಚನಗಿರಿ ಮಠದ ಬಗ್ಗೆ ಭಾರಿ ದೊಡ್ಡ ರೀತಿಯ ಚರ್ಚೆಗಳು ಇವತ್ತು ನಡೀಲಿಕ್ಕೆ ಪ್ರಾರಂಭ ಆಗಿರುವಂಥದ್ದನ್ನು, ಆ ಶುರು ಮಾಡಿದ್ದನ್ನು ಸುತಾರಾಮ್ ನಾನು ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಒಕ್ಕಲಿಗರಂತೂ ಸ್ವಾಭಿಮಾನಿಗಳು. ನಾನು ಒಬ್ಬ ಒಕ್ಕಲಿಗ ಸಮುದಾಯದಿಂದ ಬಂದವರು. ಆದಿಚುಂಚನಗಿರಿ ಮಠದ ಹಿಂದಿನ ಜಗದ್ಗುರುಗಳಾದಂಥ ಆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಆ ಮಠ ಹೇಗೆ ಅಂತ ಹೇಳಿದರೆ ಅದು ಸರ್ವರ ಮಠ ಆಗಿ ಪರಿವರ್ತನೆ ಮಾಡಿದರು. ಒಂದು ಸಮುದಾಯದ ಆ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು ಆ ಸಮುದಾಯದಲ್ಲಿ ಆಗ್ತಾ ಇರುವಂಥ ಎಲ್ಲ ವಿದ್ಯಮಾನಗಳನ್ನು ಗಮನಿಸಿ ಅದರ ಎಲ್ಲ ಆ ಬೇರೆ ಬೇರೆ ಮಜಲುಗಳನ್ನು ಪ್ರವೇಶ ಮಾಡಿ ಆ ಸಮುದಾಯದಲ್ಲಿರುವಂಥ ವ್ಯಕ್ತಿಗಳನ್ನು ಅವರಿಗೆ ಶಕ್ತಿ ತುಂಬಿ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಆ ಸಮುದಾಯದವರನ್ನು ಜೋಡಣೆ ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿರುವಂಥದ್ದು. ಇವತ್ತು ಆದಿಚುಂಚನಗಿರಿ ಮಠ ಕಣ್ಣಿಲ್ಲದವರಿಗೆ ಇವತ್ತು ಅವರು ಕೊಡುವಂಥ ಬೇರೆ ಬೇರೆ ಆ ವಿದ್ಯಾ ವ್ಯವಸ್ಥೆಗಳು ಕಿವುಡರಿಗೆ, ಮೂಗರಿಗೆ ಸುಮಾರು 475ಕ್ಕಿಂತ ಹೆಚ್ಚು ವಿದ್ಯಾಸಂಸ್ಥೆಗಳು ಲಕ್ಷ ಜನರಿಗೆ ಉಚಿತ ವಿದ್ಯಾಭ್ಯಾಸ ಕೊಡುವಂಥದ್ದು, ಆರೋಗ್ಯದ ವ್ಯವಸ್ಥೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥದ್ದು, ಇದೆಲ್ಲವೂ ಕೂಡ ಒಂದು ಅದ್ಭುತವಾಗಿರುವಂಥ ಮಠದ ಬಗ್ಗೆ ಇವತ್ತು ಚರ್ಚೆ ನಡೀತಾ ಇರುವಂಥದ್ದು. ಯಾರೋ ಏನೋ ಮಾತಾಡಿದರು ಅಂತ ಹೇಳಿ ಅದನ್ನು ಲಿಂಕ್ ಮಾಡುವಂಥ ಪ್ರಯತ್ನಗಳಾಗ್ತವೆ. ಇದು ನಿಜವಾಗಿ ಖಂಡನೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾವುದೇ ಸಂದರ್ಭದಲ್ಲಿ ನಾನೊಬ್ಬ ಆ ಸಮುದಾಯದ ವ್ಯಕ್ತಿಯಾಗಿ ನಾನು ಒಪ್ಪಿಕೊಳ್ಳಿಕ್ಕೆ ಖಂಡಿತವಾಗಿ ತಯಾರಿಲ್ಲ. ಯಾವುದೇ ಜಾತಿ ವರ್ಗಕ್ಕೆ ಅದಾಗಲಿಲ್ಲ. ಇವತ್ತು ನಿಜ ಒಕ್ಕಲಿಗರು ಸುಮಾರು ದಕ್ಷಿಣದ ಕರ್ನಾಟಕದಲ್ಲಿ ಸುಮಾರು 10 ಜಿಲ್ಲೆಗಳಲ್ಲಿ ರಾಜಕಾರಣದಲ್ಲಿ ಕೂಡ ಎಲ್ಲವನ್ನ ಕೂಡ ಒಂದು ರೀತಿಯಲ್ಲಿ ಏನು ಬೇಕಾದರೂ ಅದರಲ್ಲಿ ತಮ್ಮ ಛಾಯೆಯನ್ನು ಮೂಡಿಸಬಲ್ಲವಂಥವರು. ದೇಶದ ಪ್ರಧಾನಮಂತ್ರಿ ಆದವರನ್ನು ನೋಡಿದ್ದೀವಿ, ನಾವು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದವರನ್ನು ನೋಡಿದ್ದೀವಿ, ಬೇರೆ ಬೇರೆ ಅಧಿಕಾರಗಳನ್ನು ಪಡ್ಕೊಂಡವರನ್ನು ನೋಡಿದ್ದೀವಿ. ಎಲ್ಲ ಹಂತದಲ್ಲಿ ಕೂಡ ಅವರ ತನ್ನದೇ ಸ್ವಾಭಿಮಾನದಿಂದ ಅವರು ಕೆಲಸ ಮಾಡಿದ್ದಾರೆ. ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಒಕ್ಕಲಿಗರು ಅಂತೇಳಿ ಇವತ್ತು ಬ್ಯಾಂಗ್ಳೂರಿನಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದೇ ರಾಜಕೀಯ ಪಾರ್ಟಿಯವರು ದಕ್ಷಿಣ ಕರ್ನಾಟಕದ ಸುಮಾರು 12 ಜಿಲ್ಲೆಗಳಲ್ಲಿ ಕೆಂಪೇಗೌಡರ ಹೆಸರು ಹೇಳಿದ ರಾಜಕಾರಣ ಮಾಡಿದವರು ಒಂದು ವ್ಯಕ್ತಿಯನ್ನು ತೋರಿಸಿ ನೋಡೋಣ. ಯಾವುದಾದ್ರು ಒಂದು ವ್ಯಕ್ತಿ ಕೆಂಪೇಗೌಡರ ಹೆಸರು ಹೇಳ್ತಾರೆ, ಅವರ ಆದರ್ಶವನ್ನು ಅನುಷ್ಠಾನ ಮಾಡಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಬೇಕಾಗಿ ಕೆಂಪೇಗೌಡರ ಹೆಸರು ಬಳಸೋನ್ನು ಬಿಟ್ಟರೆ, ಅವರ ಪ್ರತಿಮೆ ಮಾಲಾರ್ಪಣೆ ಮಾಡಿ ಫೋಟೋ ತೆಗೆದು ಅದನ್ನು ಚುನಾವಣೆಗೆ ಮಾಡೋದನ್ನು ಬಿಟ್ಟರೆ, ಗುರುಗಳ ಕಾಲಿಗೆ ಅಡ್ಡ ಬಿದ್ದು ಗುರುಗಳ ಫೋಟೋವನ್ನು ಚುನಾವಣೆಗೆ ವಿನಿಯೋಗ ಮಾಡೋದನ್ನು ಬಿಟ್ಟರೆ
ಆ ಮಠದಿಂದ ಬಂದಂಥ ಆದರ್ಶಗಳನ್ನಾಗಲಿ, ಕೆಂಪೇಗೌಡರ ಆದರ್ಶಗಳನ್ನಾಗಲಿ ಯಾವ ರಾಜಕಾರಣಿ ಕೂಡ ಇವತ್ತು ಪಾಲನೆ ಮಾಡಿದ್ದನ್ನು ನಾವು ನೋಡ್ತಾ ಇಲ್ಲ. ಇರ್ಬೋದು, ಕೆಲವು ಬೆರಳೆಣಿಕೆಯಲ್ಲಿ ಇರ್ಬೋದು. ಮಠದಲ್ಲಿ ಕೂಡ ಅದು ವಿಶೇಷವಾದಂಥ ಮಠ ಅಂತ ಹೇಳುವಂಥದ್ದು ನಾವು ನೋಡಿದ್ದೇವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.